ನಮಸ್ಕಾರ ರೀ. ತಮ್ಮ ಹೆಸರು ರೀ ಅಣ್ಣಾರ? ಸರ್ ನಿರುಪಾದ ಸರ್. ನಿರುಪಾದೆ. ಊರು ಯಾವ್ದು ರೀ ಅಣ್ಣಾರ? ಸರ್ ಬಿಜಾಪುರ ಜಿಲ್ಲಾ ನಿಡಗುಂದಿ ತಾಲೂಕು ಇಟಗಿ ಸರ್. ಇಟ್ಗಿ. ಅಣ್ಣಾರ ನೀವು ಏನೇನು ಬೆಳೆದಿರಿ ಈ ದಿವಸದಾಗ? ಸರ್ ನಾವು ಉಳ್ಳಾಗಡ್ಡಿ ಬೆಳೆದೇವೆ ಸರ್. ಹ್ಞೂ. ಮತ್ತೆ ಮೆಕ್ಕೆಜೋಳ ಬೆಳೆದೇವೆ ಸರ್. ಹ್ಞೂ. ಈ ಸದ್ಯಕ್ಕೆ ತೊಗರಿ ಹಾಕೇವೆ ಸರ್. ಹ್ಞೂ. ಇವೆಲ್ಲ ಚಲೋ ಆಗೈತೆ ರೀ. ನಿಮ್ಗೆ ಕೋಬಾ ಎಷ್ಟು ವರ್ಷದಿಂದ ಬೆಳೆಸ್ಲತ್ತೀರಿ ಅಣ್ಣಾರ? ಈಗ ನಿಮ್ದು ಕೋಬಾ ಸಾಯಿಲ್ ಕಂಡೀಷನ್ ಆಗತ್ತೆ 2-3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ರೀ ಅಣ್ಣಾರ. ಉಳ್ಳಾಗಡ್ಡಿದಾಗ ನಿಮ್ಗೆ ಅದು ಎಷ್ಟು ದಿವ್ಸ ಉಳಿಲತ್ತದ ಹೆಂಗದ? ನೀವೇನೋ ನಂಗೆ ಅಂದ್ರಿ ನಂಗೆ. ಮತ್ತು 1 ಎಕರೆಗೆ ಎಷ್ಟು ಕ್ವಿಂಟಲ್ ನೀವು ಅಂದಾಜು ತೆಗ್ದಿರಿ? ಸರ್ ನಾವು 1 ಎಕರೆಗೆ 15 ಟನ್ ಮ್ಯಾಗ್ ತೆಗ್ದೇವೆ ಸರ್ ಸದ್ಯಕ್ಕೆ. ಓಕೆ. ನಿಮ್ಮ ಉಳ್ಳಾಗಡ್ಡಿದು ಎಷ್ಟು ತಿಂಗಳು ಉಳಿಲತ್ತವ? ಇನ್ನು ಕೆಡ್ಲತ್ತವ? ಕೆಮಿಕಲ್ ಇದು ಅದ? ಒಟ್ಟು 1 ಗಂಟೆ ಗಿಟ್ಟಿಲ್ಲ ಸರ್. ಆ್ಯಕ್ಚುಲಿ ನಂದು ರಿಯಲಿ ಹೇಳ್ಬೇಕಂದ್ರೆ ನನ್ನ ವಿಡಿಯೋ ಐತಿ ಸರ್. ಅದು ವಿಡಿಯೋ ಹಾಕಿದ್ರೆ ಹಾಕ್ತೀನಿ ರೀ ನಿಮಗೆ. ಹ್ಞೂ ರೀ. ಚಲೋ ಐತಿ ಸರ್. ಒಟ್ಟು 4 ತಿಂಗಳ ಇಲ್ಲರಿಗೆ ಹಾಕಿದ್ರೆ ಒಟ್ಟು 1 ಗಂಟೆ ಕೆಟ್ಟಿಲ್ಲ ರೀ. 4 ತಿಂಗಳದಾಗ ಉಳ್ಳಾಗಡ್ಡಿ ಯಾವುದು ನಿಮ್ದು ಇದು ಕೆಟ್ಟಿಲ್ಲ? ಉಳ್ಳಾಗಡ್ಡಿ ಕೆಟ್ಟಿಲ್ಲ. ಇದೇ ಕೆಮಿಕಲ್ದಾಗ ಇದ್ರೆ ಹೆಂಗ್ ಆಗ್ತೈತಿ ನಿಮ್ದು ಅಣ್ಣಾರ? ಕೆಮಿಕಲ್ದಾಗ ಇದ್ರೆ ಪೂರಾ ಕೆಟ್ಟ ಹೋಗ್ಬಿಡ್ತದೆ ಸರ್. ಎಷ್ಟು ದಿವಸದಾಗ ಕೆಡ್ತೈತ್ರಿ ಅಣ್ಣ? ಸರ್ ಭಾಳ 2 ತಿಂಗಳ ಇಲ್ಲರಿ ಹಾಕಿದ್ರೆ ಕೆಟ್ಟು ಬಿಡ್ತದೆ ಸರ್. ಅದಕ್ಕೆ ಜಲ್ದಿ ಕೊಟ್ಟು ಬಿಡ್ತೇವ್ರಿ. ಇದು ನಿಮ್ದು ಸಾಯಿಲ್ ಕಂಡೀಷನರ್ ಹಾಕಿಂದ ಒಟ್ಟ ಕೆಟ್ಟಿಲ್ಲ ಸರ್. ನಿಮ್ ಈಗ ಎದಕ್ಕಂದ್ರಿ? ಒಂದು ಉಳ್ಳಾಗಡ್ಡಿ ಬೆಳೆಸಿನಂದ್ರೆ ಇನ್ನೊಂದು ಯಾವ್ದು ಬೆಳೆ? ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ ಹೆಂಗದ್ರಿ ಅಣ್ಣಾರ? ಮೆಕ್ಕೆಜೋಳ ಚಲೋ ಐತಿ ಸರ್ ಸದ್ಯಕ್ಕೆ. ಒಂದಿಷ್ಟು ಎತ್ತರ ಐತಿ ಸರ್. ಓಕೆ. ನೀವು ಖುಷಿ ಇದೀರಿ? ಹೌದು ಸರ್. ಖರ್ಚು ಹೆಂಗ ಅನಿಸ್ತದ್ರಿ ಅಣ್ಣಾರ? ಖರ್ಚು ಇದು ಕಡಿಮೆ ಐತಿ ಸರ್. ಓಕೆ. ಬೆಳಿನೂ ಚಂದದ. ನೆಲದಾಗ ಏನ್ ಫರಕ್ ಅನ್ಸಿದ್ರಿ ಅಣ್ಣಾರ? ನೆಲ ಸರ್, ನೆಲ ಸ್ವಲ್ಪ ಮಿದು ಬರ್ತೈತ್ರಿ ಸರ್. ಮಿದು ಬಂದು ಆಳತೈತ್ರಿ ನೆಲ. ಚಲೋ ಐತಿ. ನೀರ್ ಬೇಡಿಕೆ ಹೆಂಗದ್ರಿ ಅಣ್ಣಾರ? ನೀರ್ ಅಷ್ಟೇನ್ ಭಾಳ ಜಾಸ್ತಿ ಕೇಳಲ್ರಿ. ನಮ್ದಕ್ಕೆ ನೀರ್ ಕಮ್ಮಿ ಹತ್ತದ್ರಿ ಅಣ್ಣಾರ. ನೀವು ಮೊದಲನೇ ವರ್ಷ ನೀವು ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಿದ್ರೆ ನಿಮ್ಗೆ ಕಮ್ ಸೆ ಕಮ್ ಒಂದು 30%, 25-30% ಕಮ್ಮಿ ಹತ್ತದ. 2ನೇ ವರ್ಷಕ್ಕೆ 40-50% ಹೋಗ್ತದ. 3ನೇ ವರ್ಷ ನೀವು ಉಪಯೋಗಿಸ್ಕೋತದ್ರಿ. ಆದ್ರೆ ಕಂಡೀಷನ್ ಏನದ, ಒಳ ಕೆಮಿಕಲ್ ಯಾವುದು ಉಪಯೋಗಿಸಬಾರ್ದು. ನೀವು ಉಪಯೋಗಿಸಲಿಲ್ಲ ಅಂದ್ರೆ ನಿಮ್ಮ ಹೊಲದಾಗ ಏನಾಗ್ತದ, ನೀವು 3 ವರ್ಷ ಸತತ್ ನಮ್ಮ ಕೂಬಾ ಸಾಯಿಲ್ ಕಂಡೀಷನ್ ಸಾವಯದಾಗ ಮಾಡ್ಕೋತ ಹೋದ್ರಿ ಅಂದ್ರೆ ನಿಮ್ ಕಮ್ ಸೆ ಕಮ್ 50-60% ಅಂದ್ರೆ ಮೋಟಾ ಲೆಕ್ಕಕ್ಕೆ ಹಿಡಿಬೇಕಂದ್ರೆ ಅರ್ಧ ನೀರು ಕಮ್ಮಿ ಹತ್ತದ್ರಿ ಶಿವ. ನಿಮ್ಗೆ ಎಷ್ಟು ರೀ? ಅರ್ಧ ನೀರು ಕಮ್ಮಿ ಹತ್ತದ. ಮತ್ತೆ ನೀವು ಬೇರೆ ರೈತರಿಗೆ ಏನು ಹೇಳ್ತೀರಿ ಅಣ್ಣಾರ? ಚಲೋ ಐತಿ, ಬೆಳೆ ಉಪಯೋಗ ಮಾಡ್ರಿ ಅಂತ ಹೇಳ್ತೇವೆ ಸರ್. ಸಾವಯವ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸ ಚಲೋ ಐತ್ರಿ. ಎಲ್ಲರೂ ನಾವು ಉಪಯೋಗ ಮಾಡ್ತೀನಿ, ನೀವು ಉಪಯೋಗ ಮಾಡ್ರಿ ಅಂತ ಹೇಳೋದು. ಈಗ ನೀವು ಗುಲ್ಬರ್ಗ ಬಂದಿದ್ದು ಅದಕ್ಕೆ ಅಣ್ಣಾರ? ಈಗ ಸರ್ ಇದು ಕೂಬಾ ಸಾಯಿಲ್ ಕಂಡೀಷನರ್ ತಗೊಂಡು ಹೋಗೋ ಸಂಬಂಧ ಹೋಗ್ಲಕ್ಕ. ಊರು ಯಾವ್ದಂದ್ರೆ ಅಣ್ಣಾರ? ಬಿಜಾಪುರ ಜಿಲ್ಲಾ ನಿಡಗುಂದಿ ತಾಲೂಕು ಇಟಗಿ ಸರ್. ಬಿಜಾಪುರ ನಿಡಗುಂದಿ ತಾಲೂಕು. ನಿಮ್ ಗೆಳೆಯರಿಗೆ ಕರ್ಕೊಂಡ್ ಬಂದಿರ? ಅವರು ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸ್ಯಾರ್ರಿ? ಹೌದು, ಉಪಯೋಗ ಸರ್. ಅವರು ಉಪಯೋಗಿಸ್ಯಾರ್ರಿ? ಇಲ್ಲೇ ಬಂದಾರಲ್ರಿ? ಅವ್ರದ್ದು ಒಂದು ವಿಡಿಯೋ ತಗೊಂತೀನಿ ಅಣ್ಣಾರ. ನಮಸ್ಕಾರ ರೀ. ತಮ್ಮ ಹೆಸರು ರೀ ಅಣ್ಣಾರ? ನಮ್ಮ ಹೆಸರು ಜಗದೀಶ್ ಹತ್ರ. ಜಗದೀಶ್. ನಿಮ್ದು ಯಾವ ಊರು ರೀ ಅಣ್ಣಾರ? ನಮ್ದು ಇಟಗಿ. ಇಟಗಿ. ಬಿಜಾಪುರ ಹತ್ರ ಇಟಗಿ. ಜಿಲ್ಲಾ ನಿಡಗುಂದಿ ತಾಲೂಕು ಇಟಗಿ. ನಿಡಗುಂದಿ ಇಟಗಿ. ಅಣ್ಣಾರ ನಿಮ್ದು ಏನೇನು ಬೆಳೆ ಸಲ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿರಿ? ಈರುಳ್ಳಿ, ತೊಗರಿ, ಮೆಕ್ಕೆಜೋಳ. ಮೆಕ್ಕೆಜೋಳ ಎಷ್ಟು ವರ್ಷದಿಂದ ಉಪಯೋಗಿಸಿರಿ ಅಣ್ಣಾರ? 2 ವರ್ಷ ಆತ್ರಿ. 2 ವರ್ಷ ಆಯ್ತು. ಹೆಂಗ ಅನಿಸ್ತದ್ರಿ? ಚಲೋ ಅನಿಸ್ತದ. ಖರ್ಚು ಹೆಂಗ ಅನಿಸ್ತದ್ರಿ? ಖರ್ಚು ಕಮ್ಮಿ ಅನ್ಸೈತಿ. ಉಳ್ಳಾಗಡ್ಡಿ ಎಷ್ಟು ತೆಗ್ದಿರಿ ಅಣ್ಣಾರ? ಉಳ್ಳಾಗಡ್ಡಿ 2 ಬಿಗೆ 230 ಪ್ಯಾಕೆಟ್ ತೆಗ್ದಿರಿ. 230 ಚೀಲ ಅಂದ್ರೆ ಇದು ಫಸ್ಟ್ ಟೈಮ್ ಮಾಡಿರಿ? ಫಸ್ಟ್ ಟೈಮ್ ಅಲ್ರಿ, ಹೊಲನ ಕಮ್ಮಿ ಐತರ್ರಿ. ಹೊಲ ಎಷ್ಟು ಐತ್ರಿ? 2 ಬಿಗೆ ರೀ. 2 ಬಿಗದಾಗ 230 ಚೀಲ ತೆಗ್ದಿರಿ? ಖುಷಿ ಇದೀರಿ ಅಂದ್ರೆ? ಮಣ್ಣಿನಾಗ ಹೆಂಗ್ ಫರಕ್ ಅನ್ಸಿದ್ರಿ ಅಣ್ಣ? ಬೇರೆ ರೈತರಿಗೆ ಏನ್ ಹೇಳ್ಬೇಕಂತೀರಿ ಅಣ್ಣಾರ? ಎಲ್ಲರಿಗೂ ಇದನ್ನ ಉಪಯೋಗಿಸೋದು ಹೇಳ್ತಾರೆ. ಕೂಬಾ ಸಾಯಿಲ್ ಕಂಡೀಷನರ್ ಎದಕ್ಕೆ ಉಪಯೋಗಿಸ್ಬೇಕ್ರಿ? ನಿಮ್ ಗೆಳೆಯರ ಅದಾರ ಅದಕ್ಕೆ ಉಪಯೋಗಿಸ್ಬೇಕಾ? ಏನಿಲ್ರಿ ಸರ್, ನಮ್ ಪೀಕ್ ಚಲೋ ಬರ್ಬೇಕ್ರಿ. ನೀವು ಈಗ ಪೀಕ್ ಚಲೋ ಬರೋ ಸಲ ಉಳ್ಳಾಗಡ್ಡಿ ನಿಂಬಲ್ಲಿ ಎಷ್ಟು ತಿಂಗಳು ಉಳಿಲತ್ತದ್ರಿ ಅಣ್ಣಾರ? ಉಳ್ಳಾಗಡ್ಡಿ ನಂಬಲ್ಲಿ ಸದ್ಯತ್ತು ನಾವು ಜಾಸ್ತಿ ಇದು ಮಾಡಿಲ್ರಿ. 4 ತಿಂಗಳ 6 ತಿಂಗಳ ತನಕ ನಡೀತಾರ. 4 ರಿಂದ 6 ತಿಂಗಳ ಖರೆ ನೋಡಿದ್ರೆ ಚಲೋ ಇಟ್ರಿ ಅಂದ್ರೆ ನೀವು ಚೀಲದಾಗ ನೀವು ಪ್ಯಾಕ್ ಮಾಡಿಟ್ರಿ 1 ವರ್ಷ ಉಳಿತದ್ರಿ. ಕಮ್ ಸೆ ಕಮ್ 6 ತಿಂಗಳ ನಿಮ್ ಬೆಳೆ ಬರ್ತದೆ. ಇಟ್ಟಿಲ್ರಿ ನಾ ರೀ, 6 ತಿಂಗಳ ಮಟ್ಟ ಇಟ್ಟರಿ, ಏನು ಹೋಗಿಲ್ರಿ. ಹ್ಞೂ ರೀ ಅಣ್ಣಾರ. ನಿಮ್ದೊಂದು ತೆಗಿಬೇಕಂತೀನಿ. ಬರ್ರಿ ನೀವು ಇಲ್ಲಿ ಮುಂದೆ ಬರ್ರಿ. ನಮಸ್ಕಾರ ರೀ ಅಣ್ಣಾರ. ತಮ್ಮ ಹೆಸರು ರೀ ಅಣ್ಣಾರ? ನಮ್ಮ ಹೆಸರು ನಿಂಗಪ್ಪ. ನಿಂಗಪ್ಪ. ನಿಮ್ದು ಇಟಗಿ? ನಿಡಗುಂದಿ ಬಿಜಾಪುರ. ಅಣ್ಣಾರ ನೀವು ಎದಕ್ಕೆ ಹಾಕಿರಿ? ನಾವು ಗೊಂಜಾಳಕ್ರಿ. ಹ್ಞೂ ರೀ. ಉಳ್ಳಿಗಡ್ಡಿ, ತೊಗರಿ. ಎಷ್ಟು ವರ್ಷ ಕೂಬಾ ಸಾಯಿಲ್ ಕಂಡೀಷನ್? ಕೂಬಾ ಸಾಯಿಲ್ ನಾವು ಉಪಯೋಗಿಸಕೈತಿ 3 ವರ್ಷ ಆತ್ರಿ. 3 ವರ್ಷ ಆಯ್ತು ರೀ. ಹೆಂಗ ನೀವು ಖುಷಿ ಇದೀರಿ? ಚಲೋ ಅನಿಸಿದ್ರಿ. ಈ ಗುಲ್ಬರ್ಗ ಎದಕ್ ಬಂದಿರಿ ಅಣ್ಣಾರ? ಕೂಬಾ ಸಾಯಿಲ್ ಒಯ್ಯಾಕ ಬಂದಿರಿ. ಅದಕ್ಕ ನಾವು ನಿಮ್ ಕಡೆ ಮಾಹಿತಿ ತಗೊಂಡಾಕು ಬಂದೇವಿ. ಹ್ಞೂ ರೀ. ಅದಕ್ಕ ನಮ್ಗ ಚಲೋ ಅನಿಸಿದ್ರಿ. ಬೆಳೆನೂ ಪರಕ್ ಅನಿಸ್ಯದ ನಮ್ಗ. ಆದ್ರೆ ಏನದ ನಮ್ಗೆ ಗ್ಯಾರಂಟಿ ಅದಿದು. ಖುಷಿ ಆಯ್ತ್ರಿ. ನೀವು ಖುಷಿ ಇದಿರಲ್ರಿ? ನಾವು ಖುಷಿ ಅದ ಸರ್. ಅದಕ್ಕ ಇನ್ನು ಉಳಿದ ರೈತರಿಗೆ ಇದನ್ನ ಹಾಕ್ರಿ ಅಂತ ನಾವು ಮಾಹಿತಿ ಹೇಳ್ತೇವೆ ನಿಮ್ ಕಡೆಯಿಂದ ಕೇಳ್ಕೊಂಡು. ಥ್ಯಾಂಕ್ಸ್ ರಪ್ಪ, ಥ್ಯಾಂಕ್ಸ್. ನೋಡ್ರಿ ಅಣ್ಣಾರ, ಒಂದು ಮಾತದ ಏನಪ್ಪ ಅಂದ್ರಿ,
ಈಗ ನೀವು ಏನೇ ಮಾಡ್ರಿ ಏನೇ ಬಿಡ್ರಿ ರೊಕ್ಕ ಒಂದೇ ಅಲ್ಲ, ಮಕ್ಕಳಿಗೆ ಚಲೋ ಊಟನೂ ತಿನ್ನಿಸ್ಬೇಕು ನಾವು. ಯಾವುದು ನಾವು ರೊಕ್ಕ ಒಂದ್ ಕಡೆ ಇರ್ಲಿ, ಇನ್ನು ರೊಕ್ಕ ಗಳಿಸಮ್ಮಿ, ನಾವು ರೊಕ್ಕ ಗಳಿಸ್ಲಕ್ಕೆ ಯಾರಿಗೂ ಬೇಡಂಬಲ್ಲ. ಆದ್ರ ನಾವು ರೈತರಾಗಿ ನಾವು ಅನ್ನದಾತರು, ಕರೆಕ್ಟ್ರೇ, ಇನ್ನೊಬ್ರಿಗೆ ನಾವು ವಿಷ ಉಣಿಸ್ಬಾರ್ದು. ಇದು ನಮ್ಮಲ್ಲಿ ಮೊದಲು ನಮ್ಮ ತಲೆಗೆ ಇರ್ಬೇಕ್ರಿ ಅಣ್ಣಾರ. ಇದು ಇತ್ತು ಅಂದ್ರೆ ನಾವು ಚಲೋ, ಮಂದಿಗೂ ಚಲೋ, ನಾವು ಅನ್ನದಾತರಂತ ವಾಪಸ್ ಹೆಸರು ಗಳಿಸಮ್ರಿ. ಇದು ನಂದು ಇಚ್ಛಾ ಅದ ನೋಡ್ರಪ್ಪ ಅಣ್ಣ. ಏನು ಎಲ್ಲರಿಗೂ ಚಲೋ ಊಟ ಕೊಡ್ರಿ. ನಾಳೆ ನಿಮ್ಗೂ ಮಕ್ಕಳಾರ, ನನಗೂ ಮಕ್ಕಳಾರ, ಮೊಮ್ಮಕ್ಕಳಾರ, ಅವರು ಚಂದ ಇರ್ಬೇಕ ಇಲ್ರಿ. ಇನ್ನೊಂದು ಏನು ಬರ್ತದ್ರಿ ಅಣ್ಣಾರ, ನೀವು ಇವು ಏನೇ ನಿಮ್ಗೆ ಇನ್ನೊಂದು ಒಂದು ಮಾತು ಹೇಳೋದು ನಿಮ್ಗೆ ಏನಪ್ಪ ಅಂದ್ರೆ, ನೀವು ಸಾವಯವದಾಗ ನಂದು ಒಂದೇ ಇಲ್ಲ, ನೀವು ಸಾವಯವದಾಗ ಯಾವುದೇ ಬೆಳೆ ನೀವು ಮಾಡ್ಬೇಕಂತೀರಿ, ಯಾವುದೇ ನಿಮ್ಗೆ ಪದ್ಧತಿ ಬೇಕಾಗ್ಯೋ ನೀವು ನನಗೆ ಫೋನ್ ಮಾಡಿರಿ, ನಿಮ್ಗೆಲ್ಲ ಡೀಟೇಲ್ ಕೊಡ್ತೀನಿ ರೀ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಮತ್ತು ಗಡ್ಬಡ್ ಮಾಡಬೇಡ್ರಿ. ಅಂದ್ರೆ ಈಗ ಹೆಂಗೆ ಅಂದ್ರೆ ಅಣ್ಣಾರ, ಮುಂದಿನ ತಿಂಗಳದ್ದು ಬೆಳೆ ಮಾಡ್ತೀರಿ, ನನಗೊಂದು ತಿಂಗಳು ಮೊದಲು ಫೋನ್ ಮಾಡಿರಿ, ನಿಮ್ಗೆಲ್ಲ ಡೀಟೇಲ್ ಕೊಡ್ತೀನಿ. ನಿಮ್ಗೆ ತಿಳಿಲಾರ ನನಗೆ ಕೇಳ್ರಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತಿಳ್ಕೊಂಡು ಮ್ಯಾಗ ನೀವು ಇದು ಮಾಡಿರಿ. ಹೌದ್ರಿ? ಎಲ್ಲರ ಕಲ್ತ್ರೆ ಹೇಳ್ತೀನಿ ರೀ, ನಿಮ್ಗೆ ಏನು ಬೇಕು ಡೀಟೇಲ್ ಕೊಡ್ತೀನಿ ನಾನು. ತಾವು ಎಲ್ಲ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ. ನಿಮ್ಮ ವಿಡಿಯೋ ಬಿಡ್ತೀನಿ ನೋಡ್ರಿ ಅಣ್ಣಾರ. ನಮಸ್ಕಾರ ರೀ ಅಣ್ಣಾರ, ನಮಸ್ಕಾರ ರೀ. ನಮ್ಮ ಭೂದೇವಿ ಭೂತಾಯಿ ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತಿ, ಸಾವಯವ ಸಂಪ್ರದಾಯ ಮರೆತಿಲ್ಲ, ನಮ್ಮ ಭೂತಾಯಿ ಪೂಜೆ ಮರೆತಿಲ್ಲ. ಖೂಬಾ ಸೈಲ್ ಕಂಡೀಷನರ್ ಸೂಕ್ತ ಪೋಷಕಾಂಶ ಒದಗಿಸುತ್ತ, ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಇಬ್ಬನಿಯನ್ನು ಸಂಗ್ರಹಿಸುತ್ತ ಸಸ್ಯವನ್ನು ಬೆಂಬಲಿಸುತ್ತದೆ. ಯಾವುದೇ ಬೆಳೆ, ಮಣ್ಣು, ನೀರು, ಹವಾಮಾನಕ್ಕೂ ಸೂಕ್ತ, ಬೇರೆ ಗೊಬ್ಬರ ಬೇಕಿಲ್ಲ. ಸಾವಯವ ನಿಜ ಸಂಸ್ಕರಣೆ, ಬೇರಿನ ಸುರಕ್ಷತೆ, ಬೆಳವಣಿಗೆ ವರ್ಧಕಗಳು, ಹೂ ಬಿಡುವಿಕೆ, ಹಣ್ಣಿನ ವರ್ಧನೆ, ಕೀಟರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯು ಬೆಳೆಯಲಿ.